ಮೇಡುಗಳಲ್ಲಿ ಯಾವ ಕಂಟೆನ್ನಿಲ್ಲ, ಕಾಡನ್ನಿಲ್ಲ, ದಾರಿಯನ್ನಿಲ್ಲ, ಬಟ್ಟೆನ್ನಿಲ್ಲ, ಕಾತ್ತಲ್ದಾಗ ಹಾಗೆ ನಡ್ಕಂತ ಬೆಳತನ ನಡೆದಂತ 10 ಮೈಲ್ ನಡ್ಕಂತ ಬಂದಾನ. ಬಂದು ಇಳಿದ ಕೂಡಲೇ ಒಂದು ಊರು ಕುರ್ಕುಂದಿ ಅಂತ ಒಂದು ಊರು ಬಂದದ. ಊರು ಮುಂದೆ ಒಂದು ಗುಡಿಯಾಗ ಮಂದಿ ಶ್ರೀಶೈಲಕ್ಕೆ ಯಾತ್ರೆ ಹೊಂಟಿದ್ರು ಅವರು 100 ಮಂದಿ ದೇವ್ರಿಗೆ ಕಾಯಿ ಕರ್ಪೂರ ಮಾಡಿ ಎಲ್ಲ ತಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿದ್ರು ಅವರು. ಇದು ಒಂದು ಮೂಲೆ ಕುಂತಿದ್ದೀವಿ, ಹುಡುಗ ಅದ ಬಂದು ಬೆಳತನ ನಡೆದು ಬಂದು ಅವರು ದೇವ್ರಿಗೆ ಮಂಗಳಾರತಿ ಮಾಡಿದರು, ಧೂಪಾರತಿ ಮಾಡಿದರು, ಕಾಯಿ ಹೊಡೆದ್ರು ಎಲ್ಲರಿಗೂ. ಮತ್ತು ಅವರು ಒಬ್ಬರು ಸ್ವಾಮಿಯರು ಕೇಳಿದ್ರು, ಏನರಪ್ಪ ಎಲ್ಲ ನಿಮ್ಮ ಸಾಮಾನು ತಗೋರಿ, ಎಲ್ಲರೂ ಬಂದಿರಲ್ಲ, ಸರಿ ಎಲ್ಲರೂ ನಡ್ರಿ ಭಜನೆ ಮಾಡ್ಕೊಂತ ನಡ್ರಿ. ಈ ಹುಡುಗ ಕುಂತಿರ್ತಾರೆ. ತಮ್ಮ ಯಾರು ನೀನು? ಈ ಹುಡುಗ ನೋಡಿ ಇದಕ್ಕೇನು ಮಲ್ಲಯ್ಯ ಅಂತೇಳಿ ಏನೇ ಹೆಸರು ಇದ್ದಿತ್ತು, ಮಲ್ಲಯ್ಯ ಅಂತ ಹುಡುಗ. ಇರಲಿ ಮಲ್ಲಯ್ಯ, ನಾವೆಲ್ಲ ಮಲ್ಲಯ್ಯಗೆ ಹೊಂಟೇವಿ, ಮತ್ತು ನೀನೇನು ಬರ್ತೀಯೇನೋ? ಎಲ್ಲಿ ಹೊಂಟಿರಿ ನೀವು ಅಂದ. ನಾವು ಶ್ರೀಶೈಲಕ್ಕೆ ಹೊಂಟೇವಿ. ಶ್ರೀಶೈಲಕ್ಕೆ ಎದಕ್ಕೆ ಹೊಂಟೀವಿ? ಆ ಮಲ್ಲಯ್ಯನ ದರ್ಶನಕ್ಕೆ ಹೊಂಟೇವಿ. ಮಲ್ಲಯ್ಯನ ದರ್ಶನ ಮಾಡೋದಕ್ಕೆ ನಾವು ಶ್ರೀಶೈಲಕ್ಕೆ ಹೊಂಟೀವಿ. ಓಹೋ ಹುಡುಗ ನೆನಪಾತ್ ನೋಡ್ರಿ. ಅವ್ರು ಬಂದವ್ರು ಹೇಳಿದ್ರು, ನಮ್ಮೂರು ಶ್ರೀಶೈಲ, ನನ್ನ ಹೆಸರು ಮಲ್ಲಯ್ಯ ಅಂದಿದ್ದು. ಅಲ್ಲೇ ಇರಬೇಕು, ನಾ ಬಿಡಬಾರ್ದು. ಅವನು ಅಲ್ಲೇ ಹೋಗಿ ಆ ಮಲ್ಲಯ್ಯನನ್ನು ಕಂಡು, ನಾವೇನಪ್ಪ ಅಂದ್ರೆ ಮಲ್ಲಯ್ಯನನ್ನು ಕಂಡು ಜೋಪಾನ ಆತನ ದರ್ಶನ ಮಾಡ್ಕೊಂಡು ಅಂಥೇಳಿ ಮನಸ್ಸಿಗೆ ಮಾಡ್ಕೊಂಡ. ನಡಿಯಪ್ಪ ನಾನು ಬರ್ತೀನಿ ಅಂದ. ನಡಿ ಅಂತ ಹೊಂಟ್ರಿ. ಎಲ್ಲರೂ ಕೂಡ ಜೈಘೋಷ ಮಾಡ್ಕೊಂತ ಹೊಂಟ್ರಿ. ನೋಡ್ರಿ ಹೆಂಗೆ ಹೋಗ್ತಾರೆ ಹೋಗೋರು. ಮಹಂತ ಮಲ್ಲಯ್ಯ ಉಘೇ ಉಘೇ, ಪರ್ವತ ಮಲ್ಲಯ್ಯ ಉಘೇ ಉಘೇ, ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ. ಆನಂದದಿಂದ ಜೈಘೋಷ ಮಾಡ್ಕೊಂತ ಮಲ್ಲಯ್ಯನ ಧ್ಯಾನ ಮಾಡ್ಕೋಂತ ಎಲ್ಲರೂ ಹೊಂಟ್ರು. ನೋಡ್ರಿ ಒಂದಿನ ಆತು, 2 ದಿನ ಆತು, ಕಂಡಾಪಟ್ಟಿ ದೂರದ ಸೊಲ್ಲಾಪುರದಿಂದ ಶ್ರೀಶೈಲ ಮುಟ್ಬೇಕಲ್ಲ, ತಿಂಗಳಾನುಗಂಟ್ಲೆ ಬೇಕು ಪಾದಯಾತ್ರೆ. 1 ತಿಂಗಳಾನುಗಂಟ್ಲೆ ಬೇಕು. ದಿನ ನಡಿಬೇಕು, ರಾತ್ರಿ ಆದ್ಕೊಳ್ಳಿ ವಸ್ತಿ ಇರಬೇಕು. ದಾರ್ಯಾಗೆಲ್ಲ ಭಕ್ತರು ಒಂದೊಂದು ಕಡೆ ದಾಸೋಹ ಮಾಡ್ತಿದ್ರು. ಎಲ್ಲರಿಗೂ ಉಣಿಸ್ಬೇಕು, ತಿನ್ನಿಸ್ಬೇಕು. ಯಾರು ಇಲ್ದಲ್ಲಿ ಇವ್ರು ಅಡುಗೆ ಮಾಡ್ಕೋಬೇಕು. ನಡೀತಿತ್ತು, ಹಿಂಗೆ ನಡೆದಿತ್ತು. ಅವಾಗ ದಿನ ಕೇಳ್ತಿದ್ದೀವ, ಬಂತನ ಶ್ರೀಶೈಲ ಇನ್ನೂ ಎಷ್ಟು ದೂರ ಐತಿ, ಬರ್ತೈತಿ ಇನ್ನೂ ಸ್ವಲ್ಪ ದಿನ ಹೋಗೋಣ. 1 ತಿಂಗಳ ಪರ್ಯಂತರ ಬಂತಂತ. ಅವಾಗ ಆತ್ಮಕೂರು ದಾಟಿ ನೋಡ್ರಿ. ಆತ್ಮಕೂರು ಬಂತು. ಆತ್ಮಕೂರು ದಾಟಿಂದ ಮತ್ತೇನು ಅಲ್ಲಿಂದ ಗುಡ್ಡ ಹತ್ತಲ್ಲ, ಗುಡ್ಡದಾಗ ಏರ್ಬೇಕಲ್ಲ. ಅವಾಗ ಅಂದ್ರಿ, ಅಲ್ಲಪ್ಪ ಇಷ್ಟು ದಿನ ಊರಾಗ ಬರ್ತಿದ್ವಿ, ಗುಡ್ಡ ಬಿದ್ದಿರಿ. ತಮ್ಮ ಇವು ಎಲ್ಲ ಗುಡ್ಡ ದಾಟ್ಬೇಕಂದ್ರೆ ಅವರು ಅನಂತ ಗುಡ್ಡ ಅದಾವ, ಇದು ದಾಟ್ಬೇಕು. ಇಲ್ಲೇ ಭೀಮನ ಕೊಳ್ಳ ದಾಟ್ಬೇಕು, ಕೈಲಾಸ ಬಾಗ್ಲ ದಾಟ್ಬೇಕು. ಇವೆಲ್ಲ ದಾಟ್ ಹೋದಾಗ ಅಲ್ಲೇ ಚಿನ್ನದ ಗುಡಿಯ ಚನ್ನಮಲ್ಲಿಕಾರ್ಜುನ ಸಿಗ್ತಾನೆ ನಮಗಲ್ಲಿ. ಶಿಖರೇಶ್ವರಕ್ಕೆ ಹೋದ್ರೆ ಆ ಮಲ್ಲಯ್ಯ ನಮಗೆ ಕಾಣ್ತಾನೆ. ಯಾಕಂದ್ರೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಶಾಸ್ತ್ರ ಐತಿ. ನೋಡ್ರಿ ಅಲ್ಲಿ ಸಾಕ್ಷಿ ಗಣಪತಿ ಅಂತ ಐತಿ ನೋಡಿ. ಅಲ್ಲೊಂದು ಸಾಕ್ಷಿ ಗಣಪತಿ, ಯಾರು ಬಂದಾರಂತ ಬರ್ಕಂತಾನಂತವ. ದರ್ಶನಕ್ಕೆ ಯಾರು ಬಂದಾರಂತ ಬರ್ಕಂತಾನಂತ ಸಾಕ್ಷಿ. ಅದಕ್ಕೆ ನಮ್ಮಲ್ಲಿ ಮಲ್ಲಯ್ಯನ ಒಳಗೆ ದರ್ಶನ ಆಗ್ಲಿಕ್ಕೆ ಚಿಂತಿಲ್ಲ. ಆ ಶಿಖರೇಶ್ವರದಾಗ ನಿಂತು ಮಲ್ಲಿಕಾರ್ಜುನ ಗೋಪುರದ ಕಳಸ ನೋಡಿಬಿಟ್ರೆ ಸಾಕು, ಅವರಿಗೆ ಮೋಕ್ಷ ಆಕತಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಶಾಸ್ತ್ರ. ಅದಕ್ಕೆ ದಾಟ್ಬೇಕಂದ ಗುಡ್ಡ ಏರಿದ್ರು. 1 ದಿನ ಕಳೀತು, 2 ದಿನ ಕಳೀತು, 3-4 ದಿನದ ಭೀಮನ ಕೊಳ್ಳ ಇಳಿದ್ರು, ಏರಿದ್ರು, ಮುಂದ್ಕತ್ತು ಹೋದ್ರು. ಎಲ್ಲ ಆತು. ಅನೇಕ ಇವು ಬಂದು ಕಡೆಗೆ ಮತ್ತೆ ಕೈಲಾಸ ಬಾಗ್ಲನ್ನ ಬಂತು. ಶಿಖರೇಶ್ವರ ತಾಲಿ ಬಂದ್ರಿ. ಇವಂದ ಎಲ್ಲರದ ನೋಪು ಎಷ್ಟೈತಿ ಗುಡ್ಡಿನ. ಶಿಖರೇಶ್ವರ ಬಂದಾಗ ಮ್ಯಾಲೆ ಅಲ್ಲೇನು ಶಿಖರೇಶ್ವರ ತಾಲಿ ನಿಂದಿರಿಸಿ ಅಲ್ಲಿ ಕಾಣುತ್ತೆ ನೋಡಂದ್ರು. ನಾಳೆ ಬೆಳಿಗ್ಗೆ ನಮಗೆ ಮಲ್ಲಯ್ಯನ ದರ್ಶನ ಆಗುತ್ತಾ. ಪಾತಾಳ ಅಲ್ಲಿ ತಳಗ ಹರಿತೈತಲ್ಲ, ಪಾತಾಳ ಗಂಗೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಮ್ಯಾಕ ಬಂದು ನಾವು ಆ ಗೋಪುರದೊಳಗೆ ಮಲ್ಲಯ್ಯನ ಮನೆ ಗುಡಿ ಐತಿ, ಅದ್ರೊಳಗಿರ್ತಾನ ಮಲ್ಲಯ್ಯ. ಆ ಮಲ್ಲಯ್ಯನ ನೋಡೋಣ.
ನಾಳೆ ದರ್ಶನ ಮಾಡಿಸ್ತು. ಬಹಳ ಆನಂದ ಆಯ್ತು. ಯಾವ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮಗೆ ಬಹಳ ಆನಂದ ಆಯ್ತು. ಬಹಳ ಆನಂದ ಆಗಿ ಆಯ್ತು ನಾಳೆ ಕಾಣ್ತಿಲ್ಲ ಅಂತ ಅವನ ಕನಸಿನಾಗ ಅದನ್ನೇ ಧ್ಯಾನ ಮಾಡ್ಕೊಂತ ಮಕ್ಕೊಂಡ. ಬೆಳಿಗ್ಗೆ ಎದ್ರು ಪಾತಾಳ ಗಂಗೆಗೆ ಹೋದರು ನೋಡ್ರಿ. ಕೈಲಾಸ ಮಲ್ಲಿಕಾರ್ಜುನ ಸ್ಥಾನ ಅದ್ಭುತವಾದಂಥ ಪ್ರದೇಶ ಅದು ಶ್ರೀಶೈಲ ಅಂದ್ರೆ. ಪ್ರಭುಲಿಂಗ ಲೀಲೆಯೊಳಗೆ ಚಾಮರಸ ಕವಿ ಭಾಳ ಚಂದ ಹೇಳ್ತಾನೆ ಶ್ರೀಶೈಲ ಬಗ್ಗೆ. ಹೆಂಗೆ ಹೇಳ್ತಾನಪ್ಪ ಅಂದ್ರೆ, ಹೆಂಗೈತಪ್ಪ ಶ್ರೀಶೈಲ ಅಂದ್ರೆ ಹೇಳ್ತಾನೆ, ನಗುವ ಲತೆಗಳು, ನುಡಿವ ಗಿಡಗಳು, ತೇಜದುಂದುರಿ ಇಡುವ ತರುಗಳು, ದಿವ್ಯ ಫಲಗಳ ನೀವ ಗುಲ್ಮಗಳು, ಕುಡಿದೊಡಂತಃಕರಣ ಶುದ್ಧಿಯ ಕೊಡುವ ಮಡುಗಳು ಇದ್ದವ ಶ್ರೀಗಿರಿಯ ಶಿಖರದಲ್ಲಿ ಅಂತ. ನೋಡ್ರಿ, ಗಿಡ ಮಾತಾಡ್ತಾವಂತ, ಹಣ್ಣು ಕೊಡ್ತಾವ, ಕಾಯಿ ಕೊಡ್ತಾವ, ನೀರದಾವ, ತಪಸ್ ಮಾಡೋಕ್ಕೆ ಜಾಗ ಐತಿ, ಪರ್ವತ ಅದಾವ, ಕೊಳ್ಳದಾವ. ಇಂಥ ಅದ್ಭುತವಾಗಿರ್ತಕ್ಕಂಥ ಈ ಶ್ರೀಶೈಲ ಪರ್ವತದಲ್ಲಿ ಬಂದಾನ. ಬೆಳಗ್ಗೆ ಹರಿತು ಹೋದರು ಪಾತಾಳ ಗಂಗೆಗೆ ಸ್ನಾನ ಮಾಡಿದರು. ಬಾಂದರು ನೋಡ್ರಿ ಪೌಂಟುಣಿಗೇರಿ ಎಲ್ಲರೂ. ಗುಡಿಯಾಗ ಕಂಡಪಟ್ಟಿ ಜನ ಸೇರಿದ್ರು. ಒಳಗೆ ಪರದೆ ಹಾಕ್ಯಾರ. ಮತ್ತಿನ್ನೇ ಮಂಗಳಾರತಿ ನಡೆದಕ್ಕೆ ಈ ಪರದೆ ತೆಗೆದು ದರ್ಶನ, ಮುಟ್ಟಿ ದರ್ಶನ. ಇಲ್ಲಿ ಬರ್ತಾನೆ ನೋಡಿ ಈ ಮಲ್ಲಯ್ಯ ನೋಡೋದು. ಇವ ಅಂದ, ಎಷ್ಟು ಮಂದಿ ಬಂದಾರಪ್ಪ, ಸ್ವಾಮಿ ಒಳಗೆ ಕುಂತ್ಬಿಟ್ಟಾನ. ಇವ ಏನು ತಿಳ್ಕೊಂಡಿದ್ದ, ಇವು ಭೇಟಿ ಕೊಟ್ಟಿದ್ದಲ್ಲ, ಸ್ವಾಮಿನ ಒಳಗೆ ಕುಂತಿರ್ಬೇಕಂತ ಇವ ತಿಳ್ಕೊಂಡಾನ. ನನ್ನ ಮಾತಾಡಿಸಿ ಬೆಳೆಸಿ ತಿಂದಂಥ ಮಲ್ಲಯ್ಯನ ಅಲ್ಲಿ ಒಳಗೆ ಕುಂತಾನ ಅಂತ ಅವ ತಿಳ್ಕೊಂಡಾನ. ಪರದೆ ಸರಿಸಿದ್ರು, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಡ್ರಿ ಒಬ್ಬೊಬ್ಬರು ಹೋಗಿ ಮಲ್ಲಯ್ಯನ ಜ್ಯೋತಿರ್ಲಿಂಗಕ್ಕೆ ಹಣಿ ಮುಟ್ಟಿ ನಮಸ್ಕಾರ ಮಾಡಿ ಮುಂದೆ ಹೊಂಟ್ರು. ಬಗಲಾಗಿದ್ದವು ಹೇಳಿದ, ತಮ್ಮ ಇವನ ಮಲ್ಲಯ್ಯ ಸ್ವಾಮಾಡ ಅಂದ. ಇವನ ಮಲ್ಲಯ್ಯ, ಹಣಿ ಹಚ್ಚು, ನಮಸ್ಕಾರ ಮಾಡು. ಇದ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಇವನ. ಆ ಹುಡುಗಂದ ಹಣಿ ಹಚ್ಚಲಿಲ್ಲ, ಹಂಗ ನಿಂತ. ನಾನು ನೋಡಿದ ಮಲ್ಲಯ್ಯನ ಬೇರೆ, ಇವ್ರು ತೋರ್ಸ ಮಲ್ಲಯ್ಯನ ಬೇರೆ. ಇವ್ಯಾಕಾದನು ಮಲ್ಲಯ್ಯ, ಇವ ಲಿಂಗಪ್ಪ. ನಾನು ನೋಡಿದ್ದು ಸ್ವಾಮಿ ನೋಡಿದ್ದು ನಾನು. ನೀವು ವರ್ಷ ಇವನ್ ನೋಡಕ್ಕೆ ಬರ್ತೀರಿ? ಹೌದು, ಜಗತ್ತಿನ ಜನ ಬರೋದ ಈತನ ಲಿಂಗ ರೂಪವಾಗಿ ಮಲ್ಲಿಕಾರ್ಜುನ ಇಲ್ಲೇ ಅದಾನ, ಇವನ್ ನೋಡಕ್ಕೆ ನಾವು ಬರ್ತೀವಿ. ನಾ 10 ಸಲ ಆಯ್ತು, ನಾ 8 ಸಲ ಆಯ್ತು, ನಾ 5 ಸಲ ಆಯ್ತು ತೀರ್ಥಯಾತ್ರೆ ಮಾಡಕ್ಕೆ, ಪಾದಯಾತ್ರೆ ಮಾಡ್ಕೊಂತ ಬರ್ತೀವಿ ನಾವು. ಅಯ್ಯೋ ಅಂದಿವ, ಇವ ಏನು ಸ್ವಾ ಮಾಡಲಿಲ್ಲಪ್ಪ ಮಾಮಲ್ಲ. ಮಲಯ ಇಷ್ಟು ದಿನ ಆದರೂ ನನ್ನ ಕೈ ಸಿಗುವಲ್ಲಿ ನಿನಗೆ ಮಾಡ್ತೀನಿ ಅಂದವನ ಮತ್ತೇನೈತಿ ಗುಡಿಯಿಂದ ಅವ್ರನ್ನ ಸಾಕಪ್ಪ ದೊಡ್ಡವ್ರದಿರಿ. ನಾ ಏನೋ ಆ ಮಲೈನ ತೋರಿಸ್ತಾನಂದ್ರೆ ನೀವು ಕಲ್ಲಿನ ಮಲೈನ ತೋರಿಸ್ತಾರೆ. ನಾವು ನೋಡಿದ ಮಲೈ ಬೇರೆ, ನೀವು ನೋಡಿದ ಮಲೈ ಬೇರೆ ಅಂದ. ಬಡ ಹಿಂದೆ ಹೊಂಟ. ಹಿಂದಿನ ಬಾಕಲ್ದಾಗ ಹಾದು ಬ್ರಹ್ಮರಾಂಬ ಗುಡಿ ತಾಲೆ ಆದ ಹಿಂದೆ ಹೋಗಿಬಿಟ್ನಂತ. ಯಾವ ದಟ್ಟವಾದ ಅರಣ್ಯ. ಹಿಂದಿನ ಕಾಲ ನೋಡ್ರಿ, 12ನೇ ಶತಮಾನ, ಸಾವಿರಾರು ವರ್ಷ ಗಚ್ಚಾವ. 1300-1400 ವರ್ಷ ಹಾಕಿ ಬಂದತ್ತ. ಬಸವಣ್ಣವ್ರ ಕಾಲಿದು ದಟ್ಟವಾದ ಅರಣ್ಯ, ಯಾರು ಜನ ಇಲ್ಲ ಪನ ಇಲ್ಲ. ಆ ಅರಣ್ಯದಾಗ ಹೇಳಿದಂತೆ, ಮಲ್ಲಯ್ಯ ಕಣ್ಣೀರು ಸುರಿಸಿದ. ಮಲ್ಲಯ್ಯ, ನಿನಗಾಗಿ ತಂದೆ ತಾಯಿ ಬಂಧು ಬಳಗ ಊರು ಕೇರಿ ಎಲ್ಲರೂ ಬಿಟ್ಟು ಬಂದೆ. ಈಗ ನಿನ್ನ ದರ್ಶನ ಮಾತ್ರ ನನಗೆ ಇಲ್ಲಿವರೆಗೆ ಸಿಗಲಿಲ್ಲ. ನೀನಿಲ್ಲದೆ ನಾ ಬದುಕಲಾರೆ. ನೀನಿಲ್ದ ದರ್ಶನ ಅವತ್ತೇನು ನಮ್ಮ ಬೆಳೆಸಿ ಹೊಲ್ದಾಗ ಭೆಟ್ಟಿ ಕೊಟ್ಟು ಅದೇ ಭೆಟ್ಟಿ ಕೊಟ್ರೆ ನಾ ಇರ್ತೇನೆ, ಇಲ್ಲ ಅಂದ್ರೆ ಇಲ್ಲ ಆಯ್ತಂದ. ಹಿಂಗೆ ಬಂದ ನಡ್ಕೊಂತ ರುದ್ರ ಗಮ್ಮರಿ, ಒಂದು ಕಲ್ಲಿನ ತುದಿ ನಿಂತನ ತೆಳಗ ಪಾತಾಳ ದೊಡ್ಡ ಕೊಳ್ಳ, ರುದ್ರ ಗಮ್ಮರಿ. ಇವತ್ತಿಗೂ ಕೂಡ ಸಿದ್ದರಾಮ ಹಾರಿಸಿದ ಕೊಳ್ಳ ಸಿದ್ದರಾಮನ ಕೊಳ್ಳ ಅಂತ ಪ್ರಸಿದ್ಧ ಆಗಿತ್ತು ಶ್ರೀಶೈಲದೊಳಗೆ. ಯಾವ ಕಲ್ಲು ಪಡಿ ಮೇಲೆ ನಿಂತಾನ ತೆಳಕ್ ನೋಡಿದ ಪಾತಾಳ ದೊಡ್ಡ ಕೊಳ್ಳ,
ಕೆಳಗೆ ಜಿಗಿದ್ರೆ ಏನೇನು ಸಿಗಂಗಿಲ್ಲ, ಚೂರಾಗಿ ಹೋಗ್ಬೇಕು. ಅವಾಗ ಅವ ಅಂದಂತ ಸಿದ್ದರಾಮ ಮನಸ್ಸು ಗಟ್ಟಿ ಮಾಡಿಕೊಂಡ, ಏ ಮಲ್ಲಯ್ಯ, ನಿನ್ನ ದರ್ಶನದಿಂದ ನಾ ಇರೋದಿಲ್ಲ, ಈ ದೇಹನ ಬೇಡ ಅಂತ. ಆಯ್ತು ಮಲ್ಲಯ್ಯ ಅಂದ, ಠಾಣ ಜಿಗಿದ್ಬಿಟ್ಟ ನೋಡಿ. ಯಾವ ಆಳವಾದ ಕೊಳ್ಳದಲ್ಲಿ ದಾನ್ನ ಜಿಗಿದ್ಬಿಟ್ಟ. ಯಾವಾಗ ಕೊಳದಾಗ ಜಿಗದ ಮುಗಿತ್ ಕತ್ತಿ, ಉಳಿದ್ರೆ ಉಳಿತಾರನ್ರಿ ಅಂತ ಕೊಳ್ಳ ಜಿಗದ ನೋಡ್ರಿ. ಮುಗೀತಂದು ಕಣ್ಣು ಮುಚ್ಚಿ ಮಲ್ಲಯ್ಯಂದ ಏನು ಜಿಗದಾನಲ್ಲ, ಒಂದು ವಿಚಿತ್ರ ಏನಂದ್ರ, ಅಲ್ಲಿ ತನ ಪರೀಕ್ಷೆ ಮಾಡಿರ್ತಕ್ಕಂಥ ಮಲ್ಲಯ್ಯ ಕ್ಷಣಾರ್ಧದಲ್ಲಿ ಇವನಿಗೆ ಹಿಡ್ಕೊಂಬಿಟ್ಟಾನ. ಅದೇ ರೂಪದಾಗ ಹಿಡ್ಕೊಂಬಿಟ್ಟಾನ. ಹಿಡ್ಕೊಂಡು ಅಲ್ಲಿ ಒಂದು ಮಂದಾರ ಗಿಡದ ಬುಡಕ ಇವನ್ ತೊಡಿ ಮೇಲೆ ಮನಗಿಸ್ಕೊಂಡು ಗಾಳಿ ಆಗ್ತದ ಮಲ್ಲಯ್ಯ. 5-10 ನಿಮಿಷ ಆಗೈತಿ, ನಾ ಸತ್ತು ಹೋಗಿನಂತ ತಿಳ್ಕೊಂಡ. ನೀವ 10 ನಿಮಿಷ ಆದ್ಮೇಲೆ ಕಣ್ಬಿಟ್ಟು ನೋಡ್ತಾನ, ಸ್ವಾಮಿ ತೊಡಿ ಮೇಲೆ ಮನೆಗೇನಲ್ಲ, ಅವತ್ತು ಭೇಟಿಯಾಗಿದ್ನಲ್ಲ ಅದೇ ರೂಪದಾಗ ಮಲ್ಲಯ್ಯ ಅವನಿಗೆ ದರ್ಶನ ಕೊಟ್ಟು ಬಿಟ್ಟು. ಬೆಳೆಸಿ ತಿನ್ನ ಹೊಲದಾಗ ಏನು ಭೇಟಿಯಾಗಿದ್ದ ಮಲ್ಲಯ್ಯ, ಅದೇ ರೂಪದಾಗ ಇವನು ತೊಡಿ ಮೇಲೆ ಮನಗಿಸ್ಕೊಂಡು ತಾಯಿಗತೆ ಗಾಳಿ ಆಗ್ತದಂತೆ. ಪಟ್ಟನೆ ಎದ್ದು ನೋಡ್ರಿ, ಯಾಕರಾತು ಪಟ್ಟನೆ ಎದ್ದವನ ಮುಂದಂದ, ಈ ಅಂತ ನೀ ಹುಡುಗ ಎದ್ದು ನೋಡಿ, ಮಲ್ಲಯ್ಯ ನೀ ಬೇಸಿಲ್ಲ ಅಂದವ. ನನ್ನ ಯಾಕೆ ಬದುಕಿಸಿದಪ್ಪ, ನೀ ಬೇಸಿಲ್ಲ, ಯಾಕಂದ್ರೆ ನನಗೆ ಬುತ್ತಿ ತೊಂಬ ಅಂತ ಹೇಳಿ ಅಲ್ಲೇ ಇರ್ಬೇಕಿಲ್ಲ, ಬಿಟ್ಟು ಹೋಗಿಬಿಟ್ಟಿನಿ. ಮತ್ತು ನಿನ್ನ ಹುಡುಕಿ ಅಂತ ಬಂದೀನಿ. ಅಲ್ಲಿ ಗುಡಿಯಾಗಿದ್ದ ಕಲ್ಲು ಲಿಂಗ ತೋರಿಸಿದ್ರು ನನಗೆ ಜನ, ನಿನ್ನ ತೋರಿಸ್ತೀವಿ ಅಂತ ಕರ್ಕೊಂಬಂದು. ಅದಕ್ಕೆ ಬೇಡಪ್ಪ, ಜನರ ಸವಾಸನೂ ಬೇಡ, ನಿನ್ನ ಸವಾಸನೂ ಬೇಡ, ನಾ ಈ ಕೊಳದ ಜಿಗಿದು ಮುಗಿಸ್ಕೊಂಡ್ಬಿಡ್ತೀನಿ, ಜಿಗಿತೀನಿ ನಾನಂತ. ಅವ ಮುಂದೆ ಓಡಕ್ಕೆ ಹತ್ತಿದಂತ, ಇವ ಹಿಂದಿಂದ ಓಡಕ್ಕೆ ಹತ್ತಿದ ದೇವರವಾಗ ನೋಡ್ರಿ. ಅದಕ್ಕೆ ಅಂತಾರ, ಭಕುತರ ಬಂಟ ನೀನಂತೆ, ಶಿವಭಕ್ತ ಬಾಣನ ಬಾಗಿಲು ಕಾಯ್ದವನಂತೆ. ನಂಬಿ ಭಕ್ತಿ ಮಾಡಿದ್ರೆ ಆಳಿನ ಆಳಾಗಿ ಅವ ಕೆಲಸ ಮಾಡ್ತಾನಂತ. ನೀವು ಪಾಂಡುರಂಗನ ಭಕ್ತರು, ಪಾಂಡುರಂಗನ ಸ್ತುತಿ ಮಾಡಿದಾಗ ಸತಿ ಸಕ್ಕುಬಾಯಿ ಕೇಳ್ತೀರಿ. ಸತಿ ಸಕ್ಕುಬಾಯಿ ಭಕ್ತಿಗೆ ಮೆಚ್ಚಿರ್ತಕ್ಕಂಥ ಪಾಂಡುರಂಗ ಏನು ಮಾಡಿದ, ಆಕೆ ಅಲ್ಲಿ ವಿಠಲ್ ದರ್ಶನಕ್ಕೆ ಹೋದಾಗ ಅವನ ಸಕ್ಕುಬಾಯಿಯಾಗಿ ಬಂದು ಅವ್ರ ಅತ್ತಿ ಮಾವನ ಸೇವಾ ಮಾಡ್ತಾರ, ಗಂಡನ ಸೇವಾ ಮಾಡ್ತಾನ. ಪಾಂಡುರಂಗ ಅಂದ್ರೆ ಭಕ್ತರಿಗೆ ಅಷ್ಟು ಒಲಿತಾನೆ ದೇವ್ರಂತ. ಹಂಗೆ ಭಕ್ತರ ಬಂಟ ನಂಬಕ್ ದೇವರನ್ನ. ಅದಕ್ಕೆ ಅಂದಾರ, ನಂಬಲೆ ಮನವೇ ಹಂಬಲಿಸದಿರುವರಿಗೆ ನಂಬಿಕೆಯು ಕಾರಣವು ಸಾಂಬನುಲಿಯುವುದಕ್ಕೆ. ಅದಕ್ಕೆ ಯಾವ ಶಿವಯು ಮಲ್ಲಯ್ಯ ಅವಾಗ ಪರಮಾತ್ಮ ಮಾತು ಗಟ್ಟಿಗೆ ಹಿಡಿದು, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲಪ್ಪ, ನಿಂತಲ್ಲೇ ಇರ್ತೀನಂತ ಅವಾಗ ಅಭಯ ಕೊಟ್ಟು ಅವನ ಮಸ್ತಕದ ಮೇಲೆ ಇಟ್ಟು ಆಶೀರ್ವಾದ ಮಾಡಿದಂತ. ನೋಡಪ್ಪ, ಈ ಜಗತ್ತಿನಲ್ಲಿ ನಾ ಲಿಂಗ ರೂಪವಾಗಿರೋದು, ಅಲ್ಲಿರೋ ನಾನೇ. ನನಗೆ ಆ ಲಿಂಗಕ್ಕೆ ಭಕ್ತಿಯಿಂದ ನಡ್ಕೊಂಡ್ರೆ ಅವ್ರಿಗೆ ಬೇಡಿದ್ದು ಕೊಡ್ತೀನಿ ನಾನು. ಅದಕ್ಕೆ ನೀನು ಸೊಲ್ಲಾಪುರಕ್ಕೆ ಹೋಗಬೇಕು. ನಾಳೆ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲೇ ಇದ್ದು ಅಲ್ಲೇ ಮಲ್ಲಿಕಾರ್ಜುನ ಗುಡಿ ಕಟ್ಟಿಸು, ಕೆರೆ ಕಟ್ಟಿಸು, ಅಲ್ಲಿ ಜನರಿಗೆ ಧರ್ಮ ಬೋಧೆಯನ್ನು ಮಾಡು, ವಚನಗಳನ್ನು ರಚಿ, ಬಸವಣ್ಣವ್ರ ಕಲ್ಯಾಣಕ್ಕೆ ಹೋಗು. ನೀನು ಧರ್ಮ ಪ್ರಸಾರ ಮಾಡಿ ಈ ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ನಿನ್ನ ಅವತಾರ ಆಗೈತೆ ಅಂತ ಹೇಳಿ, ಇಲ್ಲಪ್ಪ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂದ. ಇಲ್ಲ, ನೀ ಇದ್ದಲ್ಲಿ ಇರ್ತೀನಿ ನಾನು, ನೀ ಕರೆದಾಗ ನೀನು ನೆನೆಸುವಾಗ ಅಲ್ಲೇ ಇರ್ತೀನಿ ನಾನು, ನೀ ಏನು ಚಿಂತೆ ಮಾಡಬೇಡ ಅಂತ ಅಭಯ ಕೊಟ್ಟು ಬಂದಂತ. ಇವ್ರು ಹುಡುಕಿ ಅಂತ ಇತ್ಲಾಗ ತಿಂಗಳಾಗಿತ್ತಲ್ಲ, ತಂದೆ ತಾಯಿ ಹುಡುಕ್ತಾರ, ಸುದ್ದಿ ಹತ್ತು ಇಲ್ರಿ ಶ್ರೀಶೈಲಕ್ಕೆ ಪರಿಸಿ ಮಂದಿ ಪಾದಯಾತ್ರೆ ಮಾಡ್ತಕ್ಕಂಥ ಮಂದಿ ಕೂಡ ಒಬ್ಬ ಹುಡುಗ ಹೋಗ್ಯಾನ. 8 ವರ್ಷದ ಹುಡುಗಿತ್ತು. ಅದು ಸೊಲ್ಲಾಪುರದ ಮರಾಠಿ ಹುಡುಗ ಅಂತಿದ್ರು. ಆ ಸೊಲ್ಲಾಪುರದ ಹುಡುಗ ಅಂದ್ರೆ ನಮ್ಮ ಹುಡುಗನ ಶ್ರೀಶೈಲಕ್ಕೆ ಹೋಗ್ಯಾನ ಅಂದಾಗ ಇವ್ರು ಅಣ್ಣಬೇರಿಬ್ಬರು ಕುದುರೆ ಎತ್ಕೊಂಡು ಶ್ರೀಶೈಲಕ್ಕೆ ಬಂದ್ರು ಅಂತ ನೋಡಿ. ಶ್ರೀಶೈಲಕ್ಕೆ ಬಂದಾರ. ಅವಾಗ ಮಲಯ ಮಾಯ ಆಗಿಬಿಟ್ಟಿದ್ದೆಲ್ಲ ಹೇಳಿ ಕುಂತಿತ್ತಂತ. ಮತ್ತೆ ಕರ್ಕೊಂಡು ಅವನು ಸೊಲ್ಲಾಪುರಕ್ಕೆ ಬಂದರು. ಬಂದ ಮೇಲೆ ದಿವ್ಯ ಜ್ಞಾನಿಯಾಗಿದ್ದ. ಎಲ್ಲರೂ ಗಾಬರಿ ಪಟ್ಟು ಮಾತಾಡ್ತಿದ್ದ. ಆವಾಗ ಅವರ ಅಪ್ಪಗೆ ಹೇಳಿದಂತ, ನಾನಿಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಟಬೇಕು. ನಾನು ಸೊಲ್ಲಾಪುರದಾಗ ಇವತ್ತಿಗೂ
ಮಲೈನ ಗುಡಿ ಐತಿ ಬಾಳೆವೇಸ್ದಾಗ. ಬಾಳೆವೇಸ್ ಅಂತ ಒಂದು ಜಾಗ ಐತಿ, ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಐತಿ. ಅನೇಕ ದೇವ್ರ ಗುಡಿ ಅದಾವ. ಮತ್ತು ಸಿದ್ದರಾಮೇಶ್ವರ ಕೆರೆ ಅಂತೂ ನೀವು ನೋಡ್ತೀರಿ, ನೋಡಿರಿ. ಸಿದ್ದರಾಮೇಶ್ವರ ದೊಡ್ಡ ಕೆರೆ ಕಟ್ಸ್ಯಾನ, ಯೋಗ ಸಮಾಧಿ ಮಾಡ್ಯಾನ. ಅದಕ್ಕೆ ಯಾವ ಸಿದ್ಧರಾಮ ಶಿವಯೋಗಿ ಅಲ್ಲಿಂದ ಬಂದು ಅಂದಾಗ ಎಲ್ಲಿ ಬರ್ತೀನಿ, ಇಲ್ಲ ಪರಮಾತ್ಮ ಬರ್ತಾನೆ ಅಂದಾಗ ಮಲೈ ಹೆಂಗೆ ಬರ್ತಾನೆ, ಲಿಂಗ ರೂಪವಾಗಿ ಬರ್ತೀನಿ ಅಂದಿದ್ದ. ಮುಂದೆ ಮಳೆ ಆತಂತ ಲಿಂಗ ಹೊಂಟಿತು. ಅಲ್ಲಿ ಬಂದಾಗ ಅಪಾರವಾದ 7 ಕೊಪ್ಪರಿಗೆ ನಿಧಿ ಸಿಕ್ತಂತ ನೋಡ್ರಿ. ತೋಡಿದಾಗ ಜನರು ಗುದ್ಲಿ ತೊಗೊಂಬರ್ರಿ ಅಂದ, ತೋಡಿದ್ರು 7 ಕೊಪ್ಪರಿಗೆ ತುಂಬ ದೊಡ್ಡ ದೊಡ್ಡ ಕಡಾಯಿ ತುಂಬ ಬಂಗಾರ ನಾಣ್ಯ ಸಿಕ್ಕುವಂತ. ಆವಾಗ ದೊಡ್ಡ ಕೆರೆ ಕಟ್ಟಿದ್ರು, ಗುಡಿ ಕಟ್ಟಿದ್ರು, ಮಲೆ ಕಟ್ಟಿ ಒಬ್ಬ ಶಿವಯೋಗಿಯಾಗಿ ಶಿವಯೋಗ ಸಾಧಕನಾಗಿ ದೊಡ್ಡವನಾಗ್ತಾನೆ ನಾವು. ಸಿದ್ಧರಾಮ ಶಿವಯೋಗಿ ವಚನಗಳನ್ನು ರಚನೆ ಮಾಡ್ತಾನೆ, ಅನೇಕ ಜನ ಶಿಷ್ಯರಿಗೆ ಉದ್ಧಾರ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಹೀಗೆ ಅದಕ್ಕೆ ಯಾವ ಶಿವಯೋಗಿ ಸಿದ್ಧರಾಮ ಅಲ್ಲಿಂದ ಏನಪ್ಪ ಅಂತಂದ್ರೆ ಬಹಳ ಆನಂದದಿಂದ ಸೊಲ್ಲಾಪುರನ ಸಾಕ್ಷಾತ್ ಕೈಲಾಸ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಹೇಳ್ತಾರೆ.